ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯೋ ಮಾಂ ಅಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಯಾರು ಈ ರೀತಿಯಾಗಿ ನನ್ನನ್ನೇ ಆರಾಧನೆ ಮಾಡೋದ್ರಿಂದ, ನನ್ನನ್ನೇ ನಂಬೋದ್ರಿಂದ, ಸಂಪೂರ್ಣವಾಗಿ ನನ್ನಲ್ಲಿಯೇ ಎಲ್ಲವನ್ನೂ ಸ್ಥಾಪಿಸಿ ನನಗೆ ಎಲ್ಲ ರೀತಿಯ ಕರ್ಮವನ್ನು ಕೂಡ ನನಗೆ ಸಲ್ಲಿಸಿ ಯಾರು ನನ್ನನ್ನು ಅಷ್ಟೊಂದು ಆರಾಧನೆ ಮಾಡ್ತಾರೋ, ನನ್ನ ಲೋಕಕ್ಕೆ ಯಾರು ಬರ್ತಾರೋ ಅಂತಹವರು ಎಲ್ಲ ಮರ್ತ್ಯರಲ್ಲೂ ಶ್ರೇಷ್ಠರೆನಿಸೋದರಲ್ಲಿ ಸಂದೇಹವೇ ಇಲ್ಲ ಮತ್ತು ಅವರನ್ನು ನಾನು ನನ್ನ ಲೋಕದಲ್ಲಿಟ್ಟು ಕಾಪಾಡುತ್ತೇನೆ. ಇಂದು ಶ್ರೀ ಪ್ರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮಋತು ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು ಬುಧವಾರ, ಅಷ್ಟಮಿ ತಿಥಿ ಹಾಗೂ ಇಂದು ಸ್ವಾತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇಂದು ವ್ಯಾಪಾರ ವಹಿವಾಟುಗಳು ಹಾಗೂ ನಿಮ್ಮ ಸಂಸಾರದ ದಾಂಪತ್ಯದಲ್ಲಿ ಅತಿ ಹೆಚ್ಚಿನ ಸಂತೋಷವನ್ನು ನೀವು ನೋಡ್ತೀರಿ. ಎಲ್ಲ ರೀತಿಯಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಇಂದು ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಸ್ವಾತಿ ನಕ್ಷತ್ರದ ಅಧಿಪತಿ ರಾಹು ಆಗಿರೋದರಿಂದ ಶತ್ರುಗಳನ್ನು ಹಿಮ್ಮೆಟ್ತಾರೆ. ಶತ್ರುನಾಶ, ಶತ್ರುಧ್ವಂಸ. ಮಿಥುನ ರಾಶಿಯವರಿಗೆ ಇಂದು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ನೀವು ಬಹಳನೇ ದೊಡ್ಡದಾದಂತಹ ತೊಂದರೆಯನ್ನು ನೋಡಬೇಕಾಗಿ ಬರಬಹುದು, ಅಥವಾ ಏನೋ ಒಂದು ನಿಮಗೆ ತಿಳಿದಂತಹ ವಿಚಾರ ಇದೆ ಅನ್ನೋಂತಹ ಸಂದೇಹ ಮೂಡಬಹುದು. ಇದರಿಂದ ಮನಸ್ಸಿಗೆ ಕ್ಲೇಶ. ಕರ್ಕ ರಾಶಿಯವರಿಗೆ ಮನೆಯಲ್ಲಿ ಹಾಗೂ ಆಸ್ತಿಪಾಸ್ತಿ ವಿಚಾರಗಳೇ ಇರಬಹುದು, ಹಣಕಾಸಿನ ವಿಚಾರ ಇದರಲ್ಲೆಲ್ಲದರಲ್ಲೂ ಏನೋ ಒಂದು ನಿಮಗೆ ತಿಳಿದಂತಹ ಏನೋ ಒಂದು ನಡೀತಾ ಇರಬಹುದು, ವ್ಯವಹಾರ ಇರಬಹುದು ಅನ್ನುವಂತಹ ಗುಮಾನಿ ಪ್ರಾಪ್ತಿ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಇಂದು ಸ್ವಲ್ಪ ಕಷ್ಟ. ಸಿಂಹರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಮಾತಿನ ಚಾಕಚಕ್ಯತೆಯಿಂದ ಎಲ್ಲವನ್ನೂ ಸಾಧಿಸ್ತೀರಿ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಮತ್ತು ಆತ್ಮವಿಶ್ವಾಸ. ನೆರೆಹೊರೆಯವರು, ಬಂಧುಗಳು ಸಂಪೂರ್ಣ ಸಹಕಾರ ಕೊಡ್ತಾರೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮನೆಯಲ್ಲಿ ಮುಖ್ಯವಾದಂತಹ ಕೆಲಸಗಳನ್ನು ನೀವು ನಿಭಾಯಿಸಲೇಬೇಕಾಗುತ್ತೆ. ಕುಟುಂಬದ ಜವಾಬ್ದಾರಿಗಳು ನಿಮಗೆ ಇಂದು ಹೆಚ್ಚಾಗಿ ದೊಡ್ಡದಾಗಿ ತೋರ್ತವೆ. ಹಣಕಾಸಿನ ಸಂಬಂಧ ವಿಚಾರಗಳಲ್ಲೂ ಕೂಡ ಗಮನ ಅವಶ್ಯಕ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ತೊಂದರೆಗಳಿಂದ ಸ್ವಲ್ಪ ನೆಮ್ಮದಿ, ಆದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕಾದಂತಹ ಚಾಲೆಂಜ್ಗಳನ್ನು ನೀವು ಇವತ್ತು ನೋಡಬಹುದು. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಯಾರ ಜೊತೆಗೂ ವ್ಯವಹಾರಗಳು ಬೇಡ. ಎಂದು ಯಾವುದು ನಿಮ್ಮ ಪರವಾಗಿ ನಡೆಯೋದಿಲ್ಲ. ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಒಡಕು ಸಾಧ್ಯ. ಧನುರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಯಶಸ್ಸು ಹಾಗೂ ಮನಸ್ಸಿಗೆ ನೆಮ್ಮದಿ. ಮಿತ್ರರಿಂದ ಇಂದು ಬಹಳ ಆಹ್ಲಾದಕರ ಘಟನೆಗಳನ್ನು, ಸಂದರ್ಭಗಳನ್ನು ನೋಡ್ತೀರಿ. ಆದರೆ ದಾಂಪತ್ಯ, ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸ್ವಲ್ಪ ಕ್ಲೇಶ. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ನೆಮ್ಮದಿ ಪ್ರಾಪ್ತಿ ಹಾಗೂ ನಿಮಗೆ ಗೌರವಾದಿಗಳು ಪ್ರಾಪ್ತಿಯಾಗಬಹುದು. ಕುಂಭರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ, ಆದರೂ ಕೂಡ ಭಾಗ್ಯೋದಯವಾಗಿದೆ. ಹೀಗಾಗಿ ಹಿಂದಿನ 3-4 ದಿನಗಳಲ್ಲಿದ್ದಂತಹ ತೊಂದರೆಗಳಿಂದ ಇಂದು ನಿಮಗೆ ನೆಮ್ಮದಿ ಪ್ರಾಪ್ತಿ. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಮುಂದುವರಿತಾ ಇದೆ. ಮನಸ್ಸಿಗೆ ಬಹಳನೇ ತೊಂದರೆಯನ್ನು ನೀವು ನೋಡಬಹುದು. ಪ್ರೀತಿ ಪಾತ್ರರಿಂದ, ಬಂಧು ಮಿತ್ರರಿಂದ ಸಹಕಾರ ಇರದೇ ಇರೋದರಿಂದ ಮನಸ್ಸಿಗೆ ಕ್ಲೇಶವಾಗಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದರಿಂದ ಭಗವಂತನ ಧಾಮವನ್ನು ಸೇರುವುದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.